ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ಜೊತೆಗೆ ಸಮಾವೇಶದಲ್ಲಿ ಭಾಗಿಯಾದವರಿಗೆ ಭರ್ಜರಿ ಬಾಡೂಟವನ್ನು ಕೂಡ ನೆರವೇರಿಸಲಾಗಿದೆ. ಎಚ್ಡಿಕೆಗೆ ಅಭಿನಂದನೆ, ಕೃತಜ್ಞತಾ ಸಮಾವೇಶ, ಮೇಲ್ಕೋಟೆ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಮಾಡಿಸಲಾಗಿದೆ. ಪಾಂಡವಪುರ ಪಟ್ಟಣದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಭರ್ಜರಿ ಬಾಡೂಟದ ಮೆನು ಹೇಗಿದೆ ಗೊತ್ತಾ? 5 ಟನ್ ಮಟನ್, 2.5 ಟನ್ ಚಿಕನ್, ಬೋಟಿ, 1 ಲಕ್ಷ ಮೊಟ್ಟೆ, ಬಗೆ ಬಗೆಯ ಖಾದ್ಯವನ್ನು ತಯಾರಿಸಲಾಗಿದೆ. ಮುದ್ದೆಗೆ ಬೋಟಿ ಗೊಜ್ಜು, ಮಟನ್, ಚಿಕನ್ ಚಾಪ್, ಎಗ್ ಬುರ್ಜಿ, ಶಾವಿಗೆ ಪಾಯಸ, ಅನ್ನ, ಸಾಂಬಾರ್. ಇದು ಇವತ್ತಿನ ಬಾಡೂಟದಲ್ಲಿರುವಂಥ ಮೆನು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಪಾಂಡವಪುರಕ್ಕೆ ಬಂದಂಥ ಎಚ್ಡಿಕೆಗೆ ಅಭಿನಂದನಾ ಕೃತಜ್ಞತಾ ಸಮಾವೇಶವನ್ನು ಸಲ್ಲಿಸಿರೋದು, ಜೊತೆಗೆ ಮತದಾರರಿಗೆ ಭರ್ಜರಿ ಬಾಡೂಟ. ಕಾಂಗ್ರೆಸ್ ಸರ್ಕಾರ ತೆಗೆಯುವ ಕೆಲಸ ಶೀಘ್ರವೇ ಆಗಲಿದೆ. ಸಿದ್ದು ಸರ್ಕಾರದ ಬಗ್ಗೆ ನಾರಾಯಣಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊತಾರೆ. ಹಗರಣಗಳ ಬಗ್ಗೆ ನೀವು ಕಣ್ಮುಚ್ಚಿ ಕುಳಿತಿದ್ರ ಸ್ವಾಮಿ? ಸಿಎಂಗೆ ನಾಚಿಕೆ ಆಗಬೇಕು ಅಂತೇಳಿ ನಾರಾಯಣಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಒಟ್ಟಾಗಿ ಕಾಂಗ್ರೆಸ್ನ ಸರ್ಕಾರವನ್ನ ತೆಗೆಯುವಂತ ಕೆಲಸಗಳನ್ನ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನೋಡ್ತಾ ಇದ್ದೀರಿ, ಮೈಸೂರಿನಲ್ಲಿ ಮೂಡ ಹಗರಣ ಮುಖ್ಯಮಂತ್ರಿಯವರು ಹೇಳ್ತಿದ್ರು, ನಾನು ಸತ್ಯ ಹರಿಶ್ಚಂದ್ರ, ನನಗೆ ಒಂದು ಚುಕ್ಕಿ ಇಲ್ಲ ಅಂತೇಳಿ. ಸ್ವಾಮಿ 15 ಸೈಟು ಯಾಕಂದು ಇನ್ನು ವಾಲ್ಮೀಕಿ ಹಗರಣದಲ್ಲಿ ಶಾಸಕ ದದ್ದಲ್ ಅನ್ನೋದಕ್ಕಿಂತಲೂ ಅಧ್ಯಕ್ಷ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಯಾವ ನೋಟಿಸ್ಗೂ ಕೂಡ ಡೋಂಟ್ ಕೇರೇ ಮಾಡ್ತಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಶಾಸಕ ದದ್ದಲ್ ಎಸ್ಕೇಪ್ ಆಗಿರೋದು. ಇಡಿ ನೋಟಿಸ್ಗೂ ಕೂಡ ದದ್ದಲ್ ಡೋಂಟ್ ಕೇರ್. ಆಪ್ತ ಶಿವಪ್ಪ ನಾಯಕ ಜೊತೆ ದದ್ದಲ್ ಪರಾರಿಯಾಗಿದ್ದಾರೆ. KA 36Z1183 ನಂಬರ್ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಶಿವಪ್ಪ ನಾಯಕ್, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂಥ ಶಿವಪ್ಪ ನಾಯಕ್ ಅವರ ಆಪ್ತರ ಕಾರ್ನಲ್ಲಿ ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ಹೋಗ್ತಿದ್ರು ಅನ್ನುವಂಥ ಡೀಟೇಲ್ಸನ್ನು ನಾವೀಗಾಗಲೇ ರಿಪಬ್ಲಿಕ್ ಕನ್ನಡ ಕೊಟ್ಟಿದ್ದು. ಈಗ ಇಡಿ ಮೊದಲಿಗೆ ಒಂದು ನೋಟಿಸನ್ನು ಕೊಡುತ್ತೆ ಅವರಿಗೆ. ಬೆಂಗಳೂರಿನ ನಿವಾಸಕ್ಕೆ ಹೋಗಿ ನೋಟಿಸನ್ನು ಕೊಡ್ತಾರೆ. ಶಾಸಕರಾದಂಥ ದದ್ದಲ್ ಅವರು ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವ ಕಾರಣ, ಆಡಿಯೋದಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿರುವ ಕಾರಣ ನೀವು ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಇಡಿ ಮೊದಲ ಬಾರಿಗೆ ನೋಟಿಸನ್ನು ಕೊಡ್ತೀವಿ. SITಗಾಗಲೇ 3 ನೋಟಿಸ್ ಕೊಟ್ಟರು, ಪ್ರಯೋಜನ ಆಗಿಲ್ಲ. ಇದು ಇಡಿಯ ಮೊದಲ ನೋಟಿಸ್. ಈ ನೋಟಿಸ್ಗೂ ಕೂಡ ದದ್ದಲ್ ಡೋಂಟ್ ಕೇರ್ ಅಂತಿದ್ದಾರೆ. ಇದುವರೆಗೂ ಕೂಡ ಬಂದಿಲ್ಲ, ಅವರು ಹೋದವರಿಂದು ಬಂದಿಲ್ಲ. ಬೆಂಗಳೂರಿನ ನಿವಾಸದಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟಿರೋದು ಯಲಹಂಕದಲ್ಲಿರುವಂತಹ ವಿಲ್ಲಾ ನಂಬರ್ ಬ್ಲಾಸಮ್ ವಿಲ್ಲಾ ನಂಬರ್ 18. ಈ ಒಂದು ಮನೆಯಲ್ಲಿರುವಂತಹ ದದ್ದಲ್ ಹೌಸ್, ಅಲ್ಲಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ರೂ ಕೂಡ ದದ್ದಲ್ ಯಾಕೋ ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಪ್ರಕರಣದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ದದ್ದಲ್ ಭಾಗಿಯಾಗಿಲ್ಲ ಅಂತಂದ ಮೇಲೆ, ತಪ್ಪು ಮಾಡಿಲ್ಲ ಅಂತಂದ ಮೇಲೆ ಬರಲಿ, ವಿಚಾರಣೆಗೆ ಹಾಜರಾಗಲಿ. ಹಾಗಾದರೆ ಓಕೆ. ಸತತ 46 ವರ್ಷಗಳ ಬಳಿಕ ರತ್ನ ಭಂಡಾರವನ್ನು ತೆರೆಯಲಾಗಿದೆ. ಅದರಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಆದರೆ 46 ವರ್ಷಗಳ ಬಳಿಕ ಎಷ್ಟು KG ರತ್ನ ಭಂಡಾರ, ಚಿನ್ನಾಭರಣ, ಅದರ ರಹಸ್ಯ ಬಯಲಾಗಬೇಕಿದೆ. ಕೀಲಿಯಿಂದ ತೆರೆಯದ ಭಂಡಾರದ ಲಾಕ್, ಹಾಗಾಗಿ ಲಾಕ್ ಒಡೆದು ರತ್ನ ಭಂಡಾರದ ಕೊಠಡಿಯನ್ನು ಓಪನ್ ಮಾಡಲಾಗಿದೆ. ನಿಯಮಗಳ ಪ್ರಕಾರವೇ ಭಂಡಾರ ತೆರೆಯುವ ಪ್ರಕ್ರಿಯೆ ನಡೆದಿದೆ. ಪುರಿ ಜಗನ್ನಾಥ ಮಂದಿರದ ರತ್ನ ಭಂಡಾರ ರಹಸ್ಯ ತೆರೆಯಲಾಗಿದೆ ಈಗಾಗಲೇ. ಅದು ಎಷ್ಟು KG, ಈ ಹಿಂದೆ ತೆರೆದಾಗ, 46 ವರ್ಷಗಳ ಹಿಂದೆ ತೆರೆದಾಗ ಎಷ್ಟು KG ಇತ್ತು, ಈಗ ಯಾವ ಬಾಕ್ಸನ್ನು ತೆರವು ಮಾಡಲಾಗಿರೋದು, ಈ ರೀತಿಯಾಗಿ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪುರಿ ಜಗನ್ನಾಥ ರತ್ನ ಭಂಡಾರ ರಹಸ್ಯ 1978ರಲ್ಲಿ ಓಪನ್ ಮಾಡಲಾಗಿತ್ತು. ಅದಾದ ಬಳಿಕ
2024ರಲ್ಲಿ 46 ವರ್ಷಗಳ ನಂತರ ನಿಯಮಗಳ ಪ್ರಕಾರ ಅದನ್ನು ತೆರೆಯಲಾಗಿದೆ. ಅದನ್ನು ರಹಸ್ಯವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಪುರಾತತ್ವ ಇಲಾಖೆ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಅದನ್ನು ಆ ಒಂದು ರಹಸ್ಯವನ್ನು ತೆಗಿತಾರೆ. ಅದಾದರೆ ಅದರ ವಿಶೇಷತೆ ಬಹಳಷ್ಟಿವೆ. ಸರ್ಪಗಳು, ವಿಷಕಾರಿ ಸರ್ಪಗಳು, ನಾಗರಹಾವು ಈ ಒಂದು ನಿಧಿಯನ್ನು, ಈ ರತ್ನ ಭಂಡಾರವನ್ನು ಕಾಯ್ತಾ ಇದೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿತ್ತು, ಪುರಾತತ್ವ ಇಲಾಖೆಗೂ ಕೂಡ ಆದೇಶವನ್ನು ಮಾಡಿತ್ತು. ಆದರೆ 2024ರಲ್ಲಿ ಈ ರಹಸ್ಯ ರತ್ನ ಭಂಡಾರ, ಪುರಿ ಜಗನ್ನಾಥನ ರಹಸ್ಯ ರತ್ನ ಭಂಡಾರ ಓಪನ್ ಆಗಿರೋದು. ಒಡಿಶಾ ಪೊಲೀಸ್ ರ್ಯಾಪಿಡ್ ಫೋರ್ಸ್ನ 15 ಸಿಬ್ಬಂದಿ ಇದ್ದಾರೆ. ಜಿಲ್ಲಾಧಿಕಾರಿ ಸಿದ್ಧಾರ್ಥ ಶಂಕರ್, ಜಿಲ್ಲಾ ನ್ಯಾಯಾಧೀಶರು ಇವರೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಇವತ್ತು ರತ್ನ ಭಂಡಾರದ ರಹಸ್ಯ ತೆರೆದುಕೊಂಡಿದೆ. ಸದ್ಯಕ್ಕೆ ಭಕ್ತರಿಗೆ ದೇಗುಲ ಪ್ರವೇಶದಿಂದ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ಈ ಹಿಂದೆ ರಾಜಕೀಯವಾಗಿಯೂ ಕೂಡ ಇದು ಒಂದಷ್ಟು ಸ್ವರೂಪಗಳನ್ನು ಪಡೆದುಕೊಂಡಿತ್ತು. ಕೀ ಕಳೆದೋಗಿದೆ ಅಂಥೇಳಿ ಈಗ ಲಾಕ್ ಸಿಗದ ಕಾರಣ, ಕೀ ಸಿಗದ ಕಾರಣ ಲಾಕ್ ಹಾಗೆ ಹೊಡೆದಿದ್ದಾರೆ. ಮಂದಿರ ಆವರಣದಲ್ಲಿ ಭಾರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ದೇಗುಲದ ಒಳಗೆ ಸೀಮಿತ ಮಂದಿಗಷ್ಟೇ ಅವಕಾಶ ಮಾಡಿಕೊಡಲಾಗಿದೆ. ಒಡಿಶಾ ಪೊಲೀಸ್ ರ್ಯಾಪಿಡ್ ಫೋರ್ಸ್ನ 15 ಸಿಬ್ಬಂದಿ ಇದ್ದಾರೆ. ಜಿಲ್ಲಾಧಿಕಾರಿ ಸಿದ್ಧಾರ್ಥ ಶಂಕರ್, ಜಿಲ್ಲಾ ನ್ಯಾಯಾಧೀಶರು ಒಳಗೊಂಡಂತೆ ಕೆಲವರಿಗಷ್ಟೇ ಮಾತ್ರ ದೇಗುಲದ ಒಳಗೆ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಸದ್ಯಕ್ಕೆ ಭಕ್ತರಿಗೆ ದೇಗುಲದ ಪ್ರವೇಶದಿಂದ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರತ್ನ ಭಂಡಾರ ದೇಶದ ಆಸ್ತಿ. ಇಡೀ ಈ ರತ್ನ ಭಂಡಾರದ ಬೆಲೆ, ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಇಡೀ ಭಾರತದ ಜನರು 2 ವರ್ಷಗಳವರೆಗೆ ಜೀವಿಸ್ಬೋದು, ಬದುಕ್ಬೋದು, ಅಷ್ಟರ ಮಟ್ಟಿಗೆ ಅದರ ಬೆಲೆ ಇದೆ. 1978ರಲ್ಲಿ ಮೊದಲ ಬಾರಿಗೆ ಓಪನ್ ಆಗಿದ್ದು. ಅದಾದಮೇಲೆ 1985ರಲ್ಲಿ ಬಲಭದ್ರ ದೇವರ ಚಿನ್ನಾಭರಣಗಳು ಪತ್ತೆಯಾಗಿತ್ತು. 1985ರಲ್ಲಿ ಬಲಭದ್ರ ದೇವರ ಚಿನ್ನಾಭರಣಗಳು ಪತ್ತೆಯಾಗಿತ್ತು. ರತ್ನ ಭಂಡಾರದಲ್ಲಿ ಎಷ್ಟು ನಿಧಿಗಳಿವೆ ಅಂಥೇಳಿ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಈ ಹಿಂದೆ 127 kg, ಈ ಹಿಂದೆ 46 ವರ್ಷಗಳ ಹಿಂದೆ ಅದನ್ನು ಓಪನ್ ಮಾಡಿದಾಗ 11 ಮಂದಿ ಉಸ್ತುವಾರಿ ತಂಡದ ಸದಸ್ಯರು ಪ್ರವೇಶವನ್ನು ಮಾಡಿರೋದು. 11 ಮಂದಿಯಿಂದ ಇಡೀ ಪ್ರಕ್ರಿಯೆಯ ಉಸ್ತುವಾರಿ